ಹಲೋ, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಡಿವಿಷನ್ ಚಾರ್ಟ್, ಅದರಲ್ಲಿ ಸಪ್ತಾಂಶ D7 ಚಾರ್ಟ್ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಈಗ ನೀವು ಒಂದು ಪೆನ್ನು ಪೆನ್ಸಿಲ್ ತೆಗೆದುಕೊಳ್ಳಿ. ಲಗ್ನ ಧನು ಲಗ್ನ, ಚಂದ್ರ ಮಕರದಲ್ಲಿ, ಶನಿ ಕುಂಭದಲ್ಲಿ, ಕೇತು ಮೇಷದಲ್ಲಿ, ಮಂಗಲ್ ಮಿಥುನದಲ್ಲಿ, ರವಿ ಬುಧ ಸಿಂಹದಲ್ಲಿ, ಶುಕ್ರ ನೀಚ ಕನ್ಯಾದಲ್ಲಿ, ರಾಹು ಮತ್ತು ಗುರು ತುಲಾದಲ್ಲಿ. ಅದೇ ಸಪ್ತಾಂಶ ಸೇಮ್ ಲಗ್ನ ವರ್ಗೋತ್ತಮ, ಗುರು ನೀಚ ಮಕರದಲ್ಲಿ, ಚಂದ್ರ ಕುಂಭದಲ್ಲಿ, ರಾಹು ಮೀನದಲ್ಲಿ, ಶನಿ ವೃಷಭದಲ್ಲಿ, ಕುಜ ಕಟಕದಲ್ಲಿ, ರವಿ ಸಿಂಹದಲ್ಲಿ, ಕೇತು ಕನ್ಯಾದಲ್ಲಿ, ಬುಧ ತುಲಾದಲ್ಲಿ, ಶುಕ್ರ ವೃಶ್ಚಿಕದಲ್ಲಿ. ಅದೇ ನವಾಂಶ ಲಗ್ನ ಮೇಷ, ರಾಹು ಮತ್ತು ರವಿ ಒಟ್ಟಿಗೆ ವೃಷಭದಲ್ಲಿ, ಶುಕ್ರ ಮಿಥುನದಲ್ಲಿ, ಬುಧ ಚಂದ್ರ ಕಟಕದಲ್ಲಿ, ಕೇತು ವೃಶ್ಚಿಕದಲ್ಲಿ, ಕುಜ ಧನುರಲ್ಲಿ, ಶನಿ ಮತ್ತು ಗುರು ಕುಂಭದಲ್ಲಿ. ಈಗ ಇವರಿಗೆ ಮಕ್ಕಳಾಗ್ತದೋ ಇಲ್ವೋ ಅಂತೇಳಿ, ಕೇತು ಲಗ್ನ D1 ಚಾರ್ಟಲ್ಲಿ ಪಂಚಮದಲ್ಲಿದೆ. ದಟ್ ಮೀನ್ಸ್ ಇಂಪಾರ್ಟೆಂಟ್ ಲಾರ್ಡ್ ಕೇತು ಬುಧ ಶನಿ, ಈ ಮೂರು ಜನರು ಎಲ್ಲಾದರೂ 5ನೇ ಮನೆ ಬಂದರೆ ಮಕ್ಕಳ ಆಗಲು ಕಷ್ಟ. ಒಂದು ಜಡ್ಜ್ಮೆಂಟ್ ತಗೊಳ್ಬೇಕು, ಆಯಿತಾ. ಈಗ ಲಗ್ನ ಲಾರ್ಡ್ ಯಾವುದು? ಗುರು ಎಲ್ಲಿದ್ದಾನೆ? ರಾಹು ಜೊತೆಯಲ್ಲಿದ್ದಾನೆ. ರಾಹು ಮತ್ತು ಗುರುವಿನ ದೃಷ್ಟಿ ಕುಜನ ಮೇಲೆ ಉಂಟು. ಓಕೆ, ಅದು ಒಂದು ಸೇಫ್. ಅದೇ ಸಪ್ತಾಂಶ ತೆಗೆದುಕೊಳ್ಳೋಣ. ಸೇಮ್ 5ನೇ ಮನೆಯಲ್ಲಿ ಯಾರೂ ಇಲ್ಲ, ಆದರೆ 5ನೇ ಮನೆ ಅಧಿಪತಿ ಮಂಗಲ್ ಅಷ್ಟಮಕ್ಕೆ ಹೋಗ್ಬಿಟ್ಟ. ಅದನ್ನು ನೀಚದ ಗುರು ನೋಡ್ತಾ ಇದ್ದಾನೆ. ಸೊ ಅಲ್ಲಿ ಕೂಡ ನೀಚ ಗುರು ನೋಡ್ತಾ ಇದ್ದಾನೆ, ಸ್ವಲ್ಪ ಅಡ್ಡಗೋಡೆ ಮೇಲೆ ದೀಪ ಹಚ್ಚಿದ ಹಾಗೆ, ಆಯಿತಾ. ಅದೇ ನವಾಂಶದಲ್ಲಿ ನಿಮಗೆ ನಾನು ಹೇಳಿದ್ದೇನೆ. ಎಸ್, ಇದು ಒಂದು ಕನ್ಕ್ಲೂಷನ್ ಏನಂದರೆ, ಪ್ರೊಬಬಿಲಿಟಿ ಆಫ್ ಪ್ರಜನಿ ಈಸ್ ಎ ಬಿಗ್ ಝೀರೋ ಅಂತ ಹೇಳ್ಬೋದು. ಓಕೆ, ಈಗ ಇನ್ನೊಂದು ಜಾತಕವನ್ನು ತೋರಿಸ್ತೇನೆ. ಮಿಥುನ ಲಗ್ನ, ಗುರು ವಕ್ರಿ ಕಟಕದಲ್ಲಿ ಉಚ್ಛ. ಮಿಥುನ ಲಗ್ನದವರಿಗೆ ಗುರು ಮಾರಕ ಹಾಗೂ ಬಾಧಕ, ಆದ್ದರಿಂದ ಒಳ್ಳೆಯದು ಮಾಡುವುದಿಲ್ಲ, ಕೆಟ್ಟದ್ದು ಮಾಡುವುದಿಲ್ಲ. ರಾಹು ಮತ್ತು ವಕ್ರಿ ಶನಿ ಸಿಂಹದಲ್ಲಿ, ಶುಕ್ರ ಪಂಚಮಾಧಿಪತಿಯಾಗಿ 6ನೇ ಮನೆಯಲ್ಲಿ, ರವಿ ಬುಧ ಕುಜ ಸಪ್ತಮದಲ್ಲಿ ಅಂದರೆ ಧನುರಲ್ಲಿ, ಕೇತು ಕುಂಭದಲ್ಲಿ, ಚಂದ್ರ ಮೀನದಲ್ಲಿ. ಇವರು ಮೀನ ರಾಶಿಯವರು. ಅದೇ ಸಪ್ತಾಂಶದಲ್ಲಿ ಕಟಕದಲ್ಲಿ ಲಗ್ನಾಂಶ, ಕೇತು 2ನೇ ಮನೆ, ವಕ್ರಿ ಗುರು 4ರಲ್ಲಿ, ಪಂಚಮದಲ್ಲಿ ಯಾರೂ ಇಲ್ಲ. ಪಂಚಮದ ಅಧಿಪತಿ ಮಂಗಲ್ ಚಂದ್ರ ಲಾಭದಲ್ಲಿ ಕೂತಿದ್ದಾನೆ. ಶನಿಮಂಗಳ ಯೋಗ ಚಂದ್ರಮಂಗಳ ಯೋಗ, ಆಯಿತಾ. ಅಲ್ಲಿ ಕುಜ ಅಂದರೆ ಗಂಡು ಮಗು ಅಂತೇಳಿ. ಇನ್ನು ನವಾಂಶವನ್ನು ನೋಡಿದರೆ, ನವಾಂಶದಲ್ಲಿ ವೃಶ್ಚಿಕ ನವಾಂಶ, ಕುಜ ಇದ್ದಾನೆ ಲಗ್ನದಲ್ಲಿ, ರಾಹು 2, ಚಂದ್ರ ಮಕರದಲ್ಲಿ, ಬುಧ ಮೇಷದಲ್ಲಿ, ಕೇತು ಮಿಥುನದಲ್ಲಿ, ಶುಕ್ರ ಸಿಂಹದಲ್ಲಿ, ವಕ್ರಿ ಶನಿ ರವಿ ತುಲಾದಲ್ಲಿ, ಲಗ್ನದಿಂದ 12ನೇ ಮನೆ. ಈಗ ನಾವು ನವಾಂಶವನ್ನು ನೋಡಿದರೆ ಪಂಚಮ ಸ್ಥಾನ ಗುರು ಮೀನ, ಅದರ ಅಧಿಪತಿ ಗುರು ವಕ್ರಿಯಾಗಿ 12ನೇ ಮನೆಯಲ್ಲಿದ್ದಾನೆ, ರವಿ ಜೊತೆಗೆ ಶನಿ ಉಚ್ಛ, ಶನಿ ಕೂಡ ವಕ್ರಿ. ಓಕೆ, ಇವರಿಗೆ ಒಂದು ಗಂಡು ಮಗು ಹುಟ್ಟಿದೆ. ಇನ್ನೊಂದು ಜಾತಕವನ್ನು ನೋಡಿ. ಮೀನ ಲಗ್ನ, ರವಿ ಉಚ್ಛ ಕುಜ ಮೇಷದಲ್ಲಿ, ಬುಧ ವಕ್ರಿ 3ನೇ ಮನೆಯಲ್ಲಿ, ರಾಹು ಶುಕ್ರ 4ನೇ ಮನೆಯಲ್ಲಿ, ಶನಿ ವಕ್ರಿ ಉಚ್ಛ ತುಲಾದಲ್ಲಿ, ಗುರು ವಕ್ರಿ ವೃಶ್ಚಿಕದಲ್ಲಿ, ಕೇತು ಧನುರಲ್ಲಿ, ಚಂದ್ರ ಮಕರದಲ್ಲಿ. ಸಪ್ತಾಂಶದಲ್ಲಿ ನೋಡಿ, ಇವರು ಲಗ್ನದಿಂದ ಪಂಚಮಾಧಿಪತಿ ಚಂದ್ರ ಇವರಿಗೆ ಲಾಭದಲ್ಲಿ ಕೂತಿದ್ದಾನೆ.
ಆಯಿತಾ. ನೀವು ಲಗ್ನವನ್ನು ನೋಡೋದಾದರೆ ಫಸ್ಟು ಜಡ್ಜ್ಮೆಂಟ್ ತೊಗೊಳ್ಬೇಕು. ಸಪ್ತಾಂಶದಲ್ಲಿ ಲಗ್ನಾಂಶ ಸಿಂಹ ಲಗ್ನಾಂಶ, ಲಗ್ನಾಧಿಪತಿ ರವಿ ಲಗ್ನದಲ್ಲೇ ಇದ್ದಾನೆ. ಪಂಚಮ ಸ್ಥಾನದಲ್ಲಿ ಕೇತು ಇದೆ. ಕೇತು ಇದರಿಂದ ಇವರಿಗೆ ಮಕ್ಕಳಾಗಲು ಸ್ವಲ್ಪ ತೊಂದರೆ ಆಗುತ್ತೆ, ಆಯಿತಾ. ಗುರು ಸಪ್ತಮದಲ್ಲಿದ್ದಾನೆ ವಕ್ರಿ. ಇಲ್ಲಿ ನೋಡಿ, ಅವ್ರದ್ದು ಗರ್ಭಕೋಶ ಹಾರ್ಟಿನ ಶೇಪ್ನಲ್ಲಿದೆ. ಅಂದರೆ ಈ ವೀರ್ಯಾಣುಗಳು ಎಲ್ಲಿ ಹೋಗ್ತವೆ, ಒಂದು ಸಣ್ಣ ಕಮರದಲ್ಲಿ ಕೋಣೆಯಲ್ಲಿ ಹೋದರೆ ಆಗೋದು ಕಷ್ಟ, ಅದೇ ದೊಡ್ಡ ಕೋಣೆಯಲ್ಲಿ ಹೋದರೆ ಆಗ್ತದೆ. ಫಾರ್ಚುನೇಟ್ಲಿ ಡಾಕ್ಟರ್ ಅರುಂಧತಿ ಹಮ್ದೆ ಸಿಕ್ಕಿರೋದ್ರಿಂದ ಅದು 2 ಗಂಡು ಮಕ್ಕಳು. ವಿನಾಯಕ ಹಾಸ್ಪಿಟ್ಲಲ್ಲಿ ಜನನ ಆಗಿದೆ. 2 ಗಂಡು ಮಕ್ಕಳು, ಹುಷಾರು ಮಕ್ಕಳು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದಕ್ಕೂ ಒಂದು ಸಂದರ್ಭ, ಒಂದು ದೇವರ ಬ್ಲೆಸ್ಸಿಂಗ್ಸ್, ಹಿರಿಯರ ಬ್ಲೆಸ್ಸಿಂಗ್ಸ್ ಎಲ್ಲ ಇರಬೇಕು ಅಂತ ನಾವು ಹೇಳ್ತೇವೆ. ಓಕೆ. ಸೊ ಇದರಿಂದಾಗಿ D7 ಚಾರ್ಟ್, ಈ 3 ಜನರದ್ದು D7 ಚಾರ್ಟನ್ನು ನಿಮಗೆ ಅನಾಲಿಸಿಸ್ ಮಾಡಿ ಹೇಳಿದ್ದೇನೆ. ಇನ್ನು D10 ಚಾರ್ಟ್ ಬೇಕಾದರೆ ನಿಮಗೆ ನಾನು ಇಲ್ಲಿ ಹೇಳ್ತೇನೆ. D10 ಅಂದರೆ ಇದು ಯಾವುದು, ಅವರಿಗೆ ವೃತ್ತಿ ಸಿಗ್ತದೋ ಇಲ್ವೋ ಅಂತೇಳಿ. ಓಕೆ. ಅದಕ್ಕೆ ನಿಮಗೆ D10ನಲ್ಲಿ ಏನು ನೋಡಬೇಕು ಅಂತ ನೋಡಿದರೆ ಸುಮಾರು ವಿಚಾರಗಳು ತಿಳ್ಕೋಬೇಕು. ಫಸ್ಟು D10 ಮೇಷವಾಗಿದ್ದ ಪಕ್ಷದಲ್ಲಿ ಅದು ಯಾವುದಕ್ಕೆಲ್ಲ ಅನುಕೂಲ, ಐಡಿಯಲ್ ಫಾರ್ ಮಿಲಿಟ್ರಿ, ಪೊಲೀಸ್, ಸ್ಪೋರ್ಟ್ಸ್, ಸರ್ಜರಿ, ಕಾಂಪಿಟೇಟಿವ್ ರೋಲ್ಸ್ ಅಂತೇಳಿ. ಅದೇ D10 ಟಾರಸ್ ಲಗ್ನ ಆಗಿದ್ದರಲ್ಲಿ ಫೈನಾನ್ಸ್, ಲಕ್ಸುರಿ, ಗೂಡ್ಸ್, ಫ್ಯಾಷನ್, ಸಿಂಗಿಂಗ್, ರಿಯಲ್ ಎಸ್ಟೇಟ್ ಅಂತ ತೊಗೊಳ್ಬೋದು. ಜೆಮಿನಿ D10 ಲಗ್ನಾಂಶ ಬಂದರೆ ಕ್ಯಾನ್ಸರ್, ಮೀಡಿಯಾ, ಕಮ್ಯುನಿಕೇಷನ್, ಮಾರ್ಕೆಟಿಂಗ್, ಟೀಚಿಂಗ್, ಟ್ರಾವೆಲ್ ಅಂತ ತೊಗೋಬೋದು. ಅದೇ ಕಟಕ D10 ಲಗ್ನ ಬಂದರೆ ಪಬ್ಲಿಕ್ ಸರ್ವಿಸ್, ನರ್ಸಿಂಗ್, ಎಜುಕೇಷನ್, ಹಾಸ್ಪಿಟಾಲಿಟಿ ಅಂತ ತೊಗೊಳ್ಬೇಕು. ಸಿಂಹ D10 ಲಗ್ನಾಂಶ ಬಂದರೆ ಗೌರ್ಮೆಂಟ್, ಪೊಲಿಟಿಕ್ಸ್, ಲೀಡರ್ಶಿಪ್, ಮ್ಯಾನೇಜ್ಮೆಂಟ್, ರೋಲ್ಸ್ ಅಂತೇಳಿ. ಕನ್ಯಾ ಲಗ್ನಾಂಶ D10 ಬಂದರೆ D10ನಲ್ಲಿ ಎನಾಲಿಟಿಕ್ಸ್, ಎಡಿಟಿಂಗ್, ರೈಟಿಂಗ್, IT, ಹೀಲಿಂಗ್. ತುಲಾ D10 ಲಗ್ನಾಂಶ ಬಂದರೆ ಲಾ, ಡಿಪ್ಲೊಮೆಸಿ, ಬ್ಯೂಟಿ, ಡಿಸೈನಿಂಗ್, PR. ಅದೇ ವೃಶ್ಚಿಕ D10 ಲಗ್ನಾಂಶ ಬಂದರೆ ರಿಸರ್ಚ್, ಅಕ್ಕಲ್ಟ್, ಇನ್ವೆಸ್ಟಿಗೇಷನ್, ಮೈನಿಂಗ್, ಡಿಫೆನ್ಸ್. ಸೆಕ್ರೆಟೇರಿಯಸಲ್ಲಿ D10 ಲಗ್ನ ಬಂದಲ್ಲಿ ಲಾ, ಫಿಲಾಸಫಿ, ಎಜುಕೇಷನ್, ರಿಲಿಜಿಯಸ್ ಪ್ರೊಫೆಷನ್ಸ್. ಕ್ಯಾಪ್ರಿಕಾನ್ D10 ಲಗ್ನ ಬಂದರೆ ಕಾರ್ಪೊರೇಟ್ ರೋಲ್ಸ್, ಎಂಜಿನಿಯರಿಂಗ್, ಗವರ್ಮೆಂಟ್, ಡಿಸಿಪ್ಲಿನ್ ಬೇಸ್ಡ್ ಜಾಬ್ಸ್. ಅಕ್ವೇರಿಯಸ್ D10 ಲಗ್ನ ಬಂದರೆ ಏನು, ಸೈನ್ಸ್, ಟೆಕ್ನಾಲಜಿ, ಹ್ಯುಮ್ಯಾನಿಟೇರಿಯನ್ ರೋಲ್ಸ್, NGOs. ಮೀನ D10 ಲಗ್ನ ಬಂದರೆ ಸ್ಪಿರಿಚುಯಾಲಿಟಿ, ಹೀಲಿಂಗ್, ಆರ್ಟ್, ಸೈಕಾಲಜಿ, ಇಮ್ಯಾಜಿನೇಷನ್ ಬೇಸ್ಡ್ ವರ್ಕ್ ಅಂತೇಳಿ. ಪ್ಲ್ಯಾನೆಟ್ಸ್ ಅದಕ್ಕೆ ಸರಿಯಾಗಿ ಬಂದರೆ ಈಚ್ ಪ್ಲ್ಯಾನೆಟ್ ಹ್ಯಾಸ್ ಯುನೀಕ್ ಇನ್ಫ್ಲುಯೆನ್ಸ್ ಆನ್ ಕ್ಯಾರಿಯರ್ ವೆನ್ ಪ್ಲೇಸ್ಡ್ ಇನ್ D10 ಚಾರ್ಟ್. ಸನ್ ಬಂದರೆ ಅಥಾರಿಟಿ, ಗೌರ್ಮೆಂಟ್ ಜಾಬ್, ಲೀಡರ್ಶಿಪ್ ರೋಲ್ಸ್. ಅದೇ ಮೂನ್ ಬಂದರೆ ಪಬ್ಲಿಕ್ ರಿಲೇಷನ್ಸ್, ಕ್ರಿಯೇಟಿವಿಟಿ, ಫ್ಲೆಕ್ಸಿಬಲ್ ಜಾಬ್ಸ್. ಅದೇ ಮಂಗಲ್ ಬಂದರೆ ಆರ್ಮಿ, ಪೊಲೀಸ್, ಸ್ಪೋರ್ಟ್ಸ್, ಇಂಜಿನಿಯರಿಂಗ್. ಬುಧ ಬಂದರೆ ಕಮ್ಯುನಿಕೇಷನ್, ಮಾರ್ಕೆಟಿಂಗ್, ಬ್ಯಾಂಕಿಂಗ್, ರೈಟಿಂಗ್, IT. ಬೃಹಸ್ಪತಿ ಬಂದರೆ ಟೀಚಿಂಗ್, ಬ್ಯಾಂಕಿಂಗ್, ಲಾ, ಸ್ಪಿರಿಚುವಲ್ ಪ್ರೊಫೆಷನ್ಸ್. ಶುಕ್ರ ಬಂದರೆ ಆರ್ಟ್ಸ್, ಲಕ್ಸುರಿ, ಬ್ಯೂಟಿ, ಫ್ಯಾಷನ್, ಇಂಡಸ್ಟ್ರಿ. ಶನಿ ಬಂದರೆ ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಮೆಷಿನರಿ, ಲೇಬರ್. ರಾಹು ಬಂದಲ್ಲಿ ಫಾರಿನ್ ಜಾಬ್ಸ್, ಮೀಡಿಯಾ, ಅನ್ಕನ್ವೆನ್ಷನಲ್ ಕ್ಯಾರಿಯರ್ಸ್. ಕೇತು ಬಂದರೆ ರಿಸರ್ಚ್, ಸ್ಪಿರಿಚುಯಾಲಿಟಿ, ಬಿಹೈಂಡ್ ದ ಸೀನ್ಸ್, ರೋಲ್ಸ್ ಅಂತೇಳಿ. ಓಕೆ. ಈಗ ಫಸ್ಟ್ ಹೌಸ್ D10ನಲ್ಲಿ ಫಸ್ಟ್ ಹೌಸ್ ನಿಮಗೆ ಬಂದರೆ ಸೆಲ್ಫ್ ಇಮೇಜ್, ಲೀಡರ್ಶಿಪ್, ರೆಕಗ್ನಿಷನ್. ಸೆಕೆಂಡ್ ಹೌಸ್ ಬಂದರೆ ವೆಲ್ತ್ ಫ್ರಮ್ ಕ್ಯಾರಿಯರ್, ಫ್ಯಾಮಿಲಿ, ಬಿಸ್ನೆಸ್. ಥರ್ಡ್ ಹೌಸ್ ಬಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಮೀಡಿಯಾ, ಎಫರ್ಟ್ಸ್. ಫೋರ್ತ್ ಹೌಸ್ ಬಂದರೆ ವರ್ಕ್ ಪ್ಲೇಸ್, ಕಂಫರ್ಟ್, ರಿಯಲ್ ಎಸ್ಟೇಟ್. ಅಂದರೆ ಇದೆಲ್ಲ ಹೌಸಿನ ಕಾರಕಾಂಶವನ್ನು ನಾವು ಹೇಳಿದ್ದೇವೆ. ಓಕೆ. ಏಯ್ತ್ ಹೌಸ್ ಬಂದರೆ ಸಡನ್ ಜಾಬ್ ಚೇಂಜಸ್, ರಿಸರ್ಚ್, ಹಿಡನ್ ವರ್ಕ್. ಸೆವೆಂತ್ ಹೌಸ್ ಬಂದರೆ ಬಿಸ್ನೆಸ್, ಪಾರ್ಟ್ನರ್ಶಿಪ್, ಫಾರಿನ್ ಡೀಲ್ಸ್. ಸಿಕ್ಸ್ತ್ ಹೌಸ್ ಬಂದರೆ ಸರ್ವಿಸ್ ಸೆಕ್ಟರ್, ರುಟೀನ್ ವರ್ಕ್, ಕಾಂಪಿಟಿಷನ್. ಫಿಫ್ತ್ ಹೌಸ್ ಬಂದರೆ ಕ್ರಿಯೇಟಿವ್ ಫೀಲ್ಡ್ಸ್, ಕ್ಯಾರಿಯರ್, ಫೇಮ್, ರಿಸ್ಕ್ ಟೇಕಿಂಗ್. ಫೋರ್ತ್ ಹೌಸ್ ಬಂದರೆ ವರ್ಕ್ ಪ್ಲೇಸ್, ಕಂಫರ್ಟ್, ರಿಯಲ್ ಎಸ್ಟೇಟ್.
ಹಾಗೆ 9th ಹೌಸ್ ಬಂದರೆ ಫಾರ್ಚೂನ್ ಇನ್ ಕ್ಯಾರಿಯರ್, ಟ್ರಾವೆಲ್, ಹೈಯರ್ ಲರ್ನಿಂಗ್. 10th ಹೌಸ್ ಬಂದರೆ ಕ್ಯಾರಿಯರ್, ಕರ್ಮ, ಅಚೀವ್ಮೆಂಟ್ಸ್, ಪಬ್ಲಿಕ್ ಸ್ಟೇಟಸ್. 11th ಹೌಸ್ ಬಂದರೆ ಪ್ರೊಫೆಷನಲ್ ಗೇನ್ಸ್, ನೆಟ್ವರ್ಕಿಂಗ್. 12th ಹೌಸ್ ಬಂದರೆ ಫಾರಿನ್ ಜಾಬ್ಸ್, ಐಸೋಲೇಷನ್, ಹಾಸ್ಪಿಟಲ್ಸ್, MNCs. ಇಷ್ಟು 10th ಹೌಸ್. ನೀವು D10ನ 10th ಹೌಸ್ ನೋಡಬೇಕು, D10ನ ಲಗ್ನಾಂಶ ನೋಡಬೇಕು. ಯಾವ ಮನೆ, ಈಗ ನಾನು ಹೇಳಿದ್ದೆಲ್ಲ ನೀವು ತಿಳ್ಕೊಳ್ಬೇಕು. ಇದಿಷ್ಟು ಸಾಕು ಇವತ್ತಿಗೆ. ಇದನ್ನು ಇಲ್ಲಿಗೆ ಮುಗಿಸ್ತೇನೆ. ಹೇಳಿದವರು ಡಾಕ್ಟರ್ ಪಿ. ಸುರೇಂದ್ರ.